ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಟೈಲರಿಂಗ್ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವೇನು ನೋಡ್ತಾ ಇದ್ದೀರಾ, ಈ ಬ್ಲೌಸು ಟ್ರೆಂಡಿಂಗ್ ಬ್ಲೌಸು ಸೀರೆ ಐತೆ. ಅದ್ರ ಮೇಲೆ ನಾನು ಈ ರೀತಿ ಫ್ರಿಲ್ ಕೊಟ್ಬಿಟ್ಟು ಟ್ರೆಂಡಿಂಗ್ ಸ್ಲೀವ್ ಡಿಸೈನನ್ನು ಮಾಡಿದ್ದೀನಿ ಇವತ್ತು. ಸೊ ಸಿಂಪಲ್ಲಾಗಿ ಈಸಿ ಮೆಥಡಲ್ಲಿ ಯಾವ ರೀತಿ ನಾವು ಕಟ್ಟಿಂಗು ಸ್ಟಿಚಿಂಗು ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ, ಎಲ್ಲೂ ಸ್ಕ್ರಿಪ್ಟ್ ಮಾಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ಸಪೋರ್ಟ್ ಮಾಡಿ ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಬನ್ನಿಗೆ ಫಸ್ಟಿಗೆ ನಾನು ಇಲ್ಲಿ 4 ಫೋಲ್ಡನ್ನು ಮಾಡ್ತಾಯಿದ್ದೀನಿ. ಯಾಕಂದರೆ ನಮಗೆ 2 ಕೈ ತೋಳು ಇದರಲ್ಲೇ ತೆಗೆಯೋದೈತೆ. ಹಾಗಾಗಿ ಈ ಬಟ್ಟೆ ತುಂಬಾ ಜಾರತ್ತಲ್ವ. ಸೊ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಸೇಫ್ಟಿ ಪಿನ್ನನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ. ನೀವು ಕೂಡ ಇದೇ ಟ್ರಿಕ್ಸನ್ನು ಫಾಲೋ ಮಾಡಿ. ಯಾಕಂದರೆ ಬಟ್ಟೆ ಜರುಗಿದ್ರೆ ಏರಪೇರಾಗಿ ಕಟ್ಟಿಂಗ್ ಆಗಿ ಚೆನ್ನಾಗಿ ಫ್ರಿಲ್ಲೆಲ್ಲ ಬರೋಲ್ಲ ನೋಡಿ. ಸೊ ತುಂಬ ಇದರದಿಂದ ಇದನ್ನು ಮಾಡಬೇಕು ನೋಡಿ. ಅಂದರೆ ತಾಳ್ಮೆಯಿಂದ ಇದನ್ನು ಫ್ರಿಲ್ ಕೊಡಬೇಕು. ನಾನು ಲೆಂತಿಗೆ 23 ತೊಗೊಂಡಿದ್ದೀನಿ ನೋಡಿ. ಲೆಂತಿಗೆ 13 ಇಂಚ್ ತೊಗೊಂಡಿದ್ದೀನಿ. ಮೇಲೆ ನಾನು 4 ಇಂಚು, ಈ ಕಡೆ 6.5 ಇಂಚು. ಅಂದರೆ ಕೆಳಗಡೆ 6.5 ಇಂಚ್ ಏನು ತೊಗೊಂಡಿದ್ದೀನಿ ಅಂದರೆ ಅಲ್ಲಿ ಫೋಲ್ಡ್ ಮಾಡಿಬಿಟ್ಟು ನಾನು ಇದನ್ನು ಮಾಡ್ತೀನಿ ನೋಡಿ. ಅದು ಮನಿ ಲೇಸ್ ಏನಿದೆ ಅದನ್ನು ಹಚ್ತೀನಿ. ಸೊ ಯಾವ ರೀತಿ ಫ್ರಿಲ್ ಕೊಡೋದು, ಯಾವ ರೀತಿ ನಾವು ಫಸ್ಟಿಗೆ ಅದನ್ನು ಸ್ಟಿಚ್ ಮಾಡೋದಂತ ನೋಡೋದಾದರೆ, ಕೆಳಗಡೆ ನಾನು 6.5 ಇಂಚ್ ಏನು ಕೊಟ್ಟಿದ್ದೆ ನೋಡಿ ಬಾರ್ಡರನ್ನು, ಅದನ್ನು ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ತುಂಬ ಟಫ್ ಇದೆ ಅನ್ನೋರಿಗೆ ಈ ವಿಡಿಯೋ ಸೊ ತುಂಬ ಈಸಿ ಇದೆ. ನೀವು ಕೂಡ ಒಂದು ಸತಿ ಯಾರ್ಯಾರು ಹೊಲಿತೀರ ಎಲ್ಲರೂ ಟ್ರೈ ಮಾಡಿ. ಸೊ ಈ ರೀತಿ ಇದೆ ನೋಡಿ, ನೋಡ್ತಿರ್ಬೋದು. ಈ ರೀತಿ ನಾನು ಲೇಸ್ ತರಿಸ್ಕೊಂಡಿದ್ದೀನಿ. ಈ ಲೇಸ್ ಬಂದುಬಿಟ್ಟು ನನಗೆ 120 ರೂಪಾಯಿ ಪರ್ ಮೀಟರ್ ಸಿಕ್ಕಿದೆ ನೋಡಿ. ಸೊ ನೀವು ಕೂಡ ತರಬೇಕಾದ್ರೆ ಚೂರು ಚೌಕಾಶಿ ಮಾಡಿ ತೊಗೊಂಬನ್ನಿ. ಮತ್ತು ಇದ್ರಿಗಿಂತನೂ ಅದು ಒಂಚೂರು ಹತ್ತೆಗಲ್ಲೇ ಇರ್ತವೆ ನೋಡಿ, ಅದನ್ನು ತರಬೇಕು. ಯಾಕಂದರೆ ಇದು ಬಿಚ್ಕೊಳ್ಳೋ ಸಾಧ್ಯತೆ ತುಂಬಾ ಇರುತ್ತೆ ನೋಡಿ. ಹಾಗಾಗಿ ಹೇಳ್ತಾ ಇದ್ದೀನಿ. ಈ ರೀತಿ ನಾನು ಎಲ್ಲನೂ ಮುಗ್ದೋಯ್ತು ನೋಡಿ. ಸೊ ಆಗಿದೆ. ಇವಾಗ 2 ಸ್ಲೀವಿಗೆ ನಾನು ಈ ರೀತಿ ಅಟ್ಯಾಚ್ ಮಾಡಿದ್ದೀನಿ. ಇವಾಗ ಫ್ರಿಲ್ ಕೊಡೋದಾದರೆ ತುಂಬ ಮೇನ್ ಪಾಯಿಂಟ್ ಆಗಿರುತ್ತೆ ನೋಡಿ. ಯಾಕಂದರೆ ಅದು ತುಂಬಾ ಲೇಯರ್ ಆಗಿ ತುಂಬ ಚೆನ್ನಾಗಿ ಸ್ಲೀವನ್ನು ಬರುತ್ತೆ. ಸೊ ಅದಕ್ಕೆ ನಾವು ಯಾವ ರೀತಿ ಅರ್ಧ ಇಂಚಿಗೆ ನಾವು ಫೋಲ್ಡಿಂಗನ್ನು ಕೊಡಬೇಕು ಅನ್ನೋದು ನಾನು ಹೇಳ್ತೀನಿ ನಿಮಗೆ. ಈ ರೀತಿ ನೋಡಿ ಕಟ್ ಹಾಕ್ತಾ ಇದ್ದೀನಿ. ಇವಾಗ ನಮ್ಮ 2 ಸ್ಲೀವ್ ಅಟ್ಯಾಚ್ ಮಾಡ್ಕೊಂಡಾಯಿತು. ಫಸ್ಟಿಗೆ ನಾವು ಅದನ್ನು ಲೇಸನ್ನು ಅಟ್ಯಾಚ್ ಮಾಡ್ಕೊಳ್ಳೇಬೇಕು. ಯಾಕಂದರೆ ನಾವು ಈ ರೀತಿ ಫ್ರಿಲ್ ಕೊಟ್ಟ ಮೇಲೆ ಅಟ್ಯಾಚ್ ಮಾಡ್ಕೊಳಕ್ಕಾಗಲ್ಲ. ಸೊ ಆದಷ್ಟು ಚಿಕ್ಕದಾಗಿ ಫ್ರಿಲ್ ಕೊಟ್ಟರೆ ತುಂಬಾ ಒಳ್ಳೆಯದು. ನೀವೇನು ಮಾಡ್ತೀರಾ ಅಂದರೆ ಮಾಪಟ್ಟಿಯಿಂದ ಅಳೋದು ಅರ್ಧ ಇಂಚಿಗೆ ಕೊಟ್ಟರು ತುಂಬ ಚೆನ್ನಾಗಿ ಲೇಯರ್ ಕೂತ್ಕೊಳ್ಳುತ್ತೆ. ಸೊ ಸಖತ್ತಾಗಿ ಕೂಡ ಕಾಣುತ್ತೆ ನೋಡಿ. ಈ ರೀತಿ ಡಿಸೈನ್ಸು, ಈ ರೀತಿ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಒಂದು ಸತಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಸಿಟ್ ಮಾಡಿ. ಹೊಸೊಬ್ಬರು ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರಿಗೆಲ್ಲ ಇನ್ನೂ ಕಟ್ಟಿಂಗು ತುಂಬಾ ಟಫ್ ಅನಿಸುತ್ತೆ ನೋಡಿ, ಅವ್ರು ಹೋಗ್ಬಿಟ್ಟು ನನ್ನ ಚಾನಲಲ್ಲಿ ಒಂದು ಸತಿ ವೀಡಿಯೋಸ್ ನೋಡಿ. ಚೆನ್ನಾಗಿರೋ ವೀಡಿಯೋಸು ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ. ಈ ರೀತಿ ನೋಡಿ. ಇವಾಗ ನಾನು ಅದಕ್ಕೂ ಫ್ರಿಲ್ ಕೊಟ್ಕೋತಾ ಇದ್ದೀನಿ. ಇವಾಗ ನೋಡ್ತಿರ್ಬೋದು. ಸೊ ಸಾರಿ, ಯಾಕಂದರೆ ಅದು ನಾನು ಬ್ಲೌಸಿಗೆ ಅಟ್ಯಾಚ್ ಮಾಡೋದು, ಅಂದರೆ ಬ್ಲೌಸಿಗೆ ಅಟ್ಯಾಚ್ ಮಾಡುವಾಗ ಅದು ಕ್ಲಿಪ್ ಮಿಸ್ ಆಗಿದೆ. ಸೊ ಇದೇ ಥರ ಡಿಸೈನು ನಾನು ಮುಂದಿನ ವೀಡಿಯೋದಲ್ಲಿ ತರ್ತೀನಿ. ಆವಾಗ ನಿಮಗೆ ಅದ್ರ ಬಗ್ಗೆ ಕೂಡ ಡೀಟೇಲಾಗಿ ಹೇಳ್ತೀನಿ. ನಿಮಗೆ ಇಷ್ಟು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಲಿಲ್ಲ ಅಂದರೆ ಇನ್ನೊಮ್ಮೆ ವಿಡಿಯೋ ನೋಡಿ, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸಿಂಪಲ್ಲು ಮತ್ತು ಈಸಿ ಮೆಥಡಲ್ಲಿ ಹೇಳಿದ್ದೀನಿ. ಈ ರೀತಿ ಫ್ರಿಲ್ ಕೊಟ್ಟಾಯಿತು ನೋಡಿ ಎರಡಕ್ಕೂ. ಸೊ ಇವಾಗ ಆ ಕಡೆ ಈ ಕಡೆ ಇದು ಮಾಡಿಬಿಟ್ಟು ನಾಟನ್ನು ಹಾಕಬೇಕು. ನಾಟ್ ಹಾಕಿದ್ಮೇಲೆ ಸ್ಲೀವ್ ಮೇಲೆ ಮಧ್ಯಭಾಗಕ್ಕೆ ಏನು ನಾಟ್ ಹಾಕಿರ್ತೀವಿ ಆ ಕಡೆ 2 ಇಂಚು, ಈ ಕಡೆ 2 ಇಂಚು ತೊಗೋಬೇಕು. ಮತ್ತು ಮುಂದುಗಡೆ 2 ಇಂಚದ ಮುಂದೆ 3 ಇಂಚಿಗೆ ಒಂದು ಮಾರ್ಕ್ ಹಾಕಿ ಅಲ್ಲಿಗೆ ನಾವು ಫ್ರಿಲ್ಲನ್ನು ಈ ರೀತಿ
ಸೀದಾಯಿಂದಾನೇ ಜೋಡಿಸ್ಕೋಬೇಕು ನೋಡಿ, ಸೀದಾ ಇಟ್ಟೆ ಜೋಡಿಸ್ಕೋಬೇಕು. ಯಾಕಂದರೆ ನಾವು ಜೋಡಿಸುವಾಗ ಅಂದರೆ ನಾವೇನು ಜಾಯಿಂಟ್ ಮಾಡ್ತೀವಿ ನೋಡಿ ಬ್ಲೌಸ್ಗೆ, ಅವಾಗ ಅದು ನೀಟಾಗಿ ಸರಳವಾಗಿ ಬರುತ್ತೆ. ಸೊ ಈ ರೀತಿ ಬಂದಿದೆ, ನೋಡ್ತಿರ್ಬೋದು ನೀವು. ತುಂಬಾ ಕೇರ್ಫುಲ್ಲಾಗಿ ಇದು ಮಾಡಿ. ಮೇಲೆ ನಾವು 2 ಇಂಚ್ ಗ್ಯಾಪ್ ಏನು ಕೊಟ್ಟಿರ್ತೀವಿ ನೋಡಿ, ಅಲ್ಲಿ ಕೂಡ ನಾವು ಫ್ರಿಲ್ ಕೊಡಬೇಕು. 2 ಫ್ರಿಲ್ ಕೂರುತ್ತೆ ನೋಡಿ ಅಲ್ಲಿ ಮಧ್ಯಭಾಗದಲ್ಲಿ, ಆ ರೀತಿ ಫ್ರಿಲ್ ಕೊಡಿ. ಸೊ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಒಂದು ಕಮೆಂಟ ಮಾಡಿ. ಮತ್ತು ನಿಮ್ಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ. ಫೈನಲ್ ರಿಸಲ್ಟ್ ಹೀಗಿದೆ ನೋಡಿ. ಸೊ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.